ಒನ್ ಡೇ ವಿತ್ ರಾಣಿ ಮಾಡ್ತಾ ಇದೀನಿ. ಕಾಮ್ ಡೌನ್. ಗೈಸ್ ಇವಳು ಬಿಲ್ ಎಷ್ಟಾಯ್ತು ಅಂತ ಇವಾಗ ಹೇಳ್ತಾರೆ ಕೇಳಿ. ಎಷ್ಟಾಯ್ತು ಬ್ರೋ? 14,900. ಈಗ ಹೋಗಿ ರಾಣಿಗೆ ಖುಷಿ ಆಯ್ತು ಇಲ್ಲ ಗೊತ್ತಿಲ್ಲ, ಅಮ್ಮ ಖುಷಿ ಆದ್ರು ಅದು ಸಾಕು. ರಾಣಿ, ಥ್ಯಾಂಕ್ ಯು ಫಾರ್ ಕಮಿಂಗ್ ಇನ್ ಅವರ್ ಲೈಫ್. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಅಲ್ಲಿ ನಾವು ಮಾಡ್ತಿರೋದೇನು ಅಂದ್ರೆ ನಮ್ಮ ಅಮ್ಮ ಹೇಳ್ತಾರೆ ಏನ್ ಮಾಡಕ್ ಹೋಗ್ತಿರೋದು ನಾವು ಇವತ್ತು ನಮ್ಮ ರಾಣಿಗೆ ಏನು ಬಾತ್ ಮಾಡ್ಸಕ್ ಹೋಗ್ತಾ ಇದ್ದಾರೆ, ಕಟಿಂಗ್ ಮಾಡ್ಸಕ್. ಗೈಸ್ ಇವತ್ತು ಒನ್ ಡೇ ವಿತ್ ರಾಣಿ ಮಾಡ್ತಾ ಇದೀನಿ. ಫೈನಲಿ ಆಲ್ಮೋಸ್ಟ್ 1 year ಇಂದ ನನಗೆ ಕಾಮೆಂಟ್ಸ್ ಬರ್ತಿತ್ತು 1 year ವಿತ್ ರಾಣಿ, ಒನ್ ಡೇ ವಿತ್ ರಾಣಿ ಅಂತ. ಇವತ್ತು ರಾಣಿಗೆ ನಾವು ಪ್ಯಾಂಪರ್ ಮಾಡಿ ಅವಳಿಗೆ ಹೊಸ ಐಟಮ್ಸ್ ತಗೊಂಡು ಅವಳಿಗೆ ಸ್ನಾನ ಮಾಡಿಸಿ, ಹೇರ್ ಕಟ್ ಮಾಡಿಸಿ, ಸುತ್ತಿಸಿ, ತಿನ್ಸಿ, ಸಾಯಿಲ್ ಜೊತೆ ಮದುವೆ ಮಾಡಿ ಕರ್ಕೊಂಡ್ ಬರ್ತೀವಿ. ಅವ್ನ್ ಗಂಡು ಹುಡ್ಕನ ಇವತ್ತು. ಯಾರಾದ್ರೂ ಗಂಡು ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ರಾಣಿಗೋಸ್ಕರ. ಬಾಯ್ 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 ರಾಣಿ. ಬಾಯ್ ಬಾಯ್ ಟಾಟಾ. ನಿದ್ದೆ ಮಾಡ್ತಾಳೆ ಚೆನ್ನಾಗಿ ಕಾರಲ್ಲಿ ನೋಡು. ರಾಣಿಗೆ ಇವತ್ತು ಫುಲ್ ಟೆನ್ಷನ್ ಆಗ್ಬಿಡ್ತಾಳೆ, ಇಷ್ಟೊಂದು ನನಗೆ ಕೇರ್ ಮಾಡ್ತವ್ರು ಇವತ್ತು ಇವರು ಅಂತ. ಸೊ ಈಗ ಏನೇನು ನಡೆಯುತ್ತೆ ಅಂದರೆ ಚೇಂಜಸ್ ಅದೆಲ್ಲ ನಿಮ್ಗೆ ಹೇಳ್ತೀನಿ. ಬಟ್ ನಮ್ಮ ರಾಣಿನ ನೋಡ್ಕೊಳ್ಳೋಕೆ ನಾನೊಂದು ಕೇರ್ ಟೇಕರ್ ಅಂದರೆ ಆಯಮ್ಮ ಆಂಟಿನ ಅಪಾಯಿಂಟ್ ಮಾಡಿದ್ದೀನಿ. ಆಯಮ್ಮ ರೆಡಿ, ಇಲ್ಲೇ ಬನ್ನಿ. ಇದು ನಮ್ಮ ಆಯಮ್ಮ, ನಮ್ಮ ರಾಣಿ ನೋಡ್ಕೊಳ್ಳೋದಿದೆ ಇವತ್ತು. ಅಣ್ಣ ನಗ್ತವ್ರೆ. ಸೊ ರಾಣಿ ನನಗಿಂತ ಜಾಸ್ತಿ ನಮ್ಮ ಅಪ್ಪ ಮತ್ತು ಸಾಯಿಲ್ ಜಾಸ್ತಿ ಕೇರ್ ಮಾಡೋದು. ಸಾಯಿಲ್ ಮತ್ತು ನಮ್ಮ ಅಪ್ಪ ಸ್ವಲ್ಪ ಜಾಸ್ತಿ ಕೇರ್ ಮಾಡ್ತಾರೆ. ಇವಾಗ ನಮ್ಮ ಅಪ್ಪ ಊರಿಗೆ ಹೋಗಿರೋದ್ರಿಂದ ನಮ್ಮ ಅಮ್ಮ ಕೇರ್ ಮಾಡ್ತಾ ಇದ್ದಾರೆ. ಸೊ ಈಗ ಎಲ್ಲರೂ ಜಾಸ್ತಿ ನನಗಿಂತ ಜಾಸ್ತಿ ಕನೆಕ್ಟ್ ಆಗಿರೋದು ಇವ್ರು 3 ಜನ ನಮ್ಮ ಮನೇಲಿ. ಸೊ ನನಗಿಂತ ಜಾಸ್ತಿ ಅವ್ರ ಮಾತು ಕೇಳೋದು. ಅದಕ್ಕೆ ನಮಗೊಬ್ರು ಸಾಥ್ ಇರಬೇಕು, ಇಲ್ಲ ನಾನು ಒಬ್ಬನೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಆಯಮ್ಮನ ಹಾಕೊಂಡಿದ್ದೀವಿ ಜೊತೆಗೆ. ಆಯಮ್ಮ ಹುಷಾರಾಗಿ ನೋಡ್ಕೋಬೇಕು. ಇಡೀ ದಿನ 500 ರೂಪಾಯಿ ಇಡೀ ದಿನಕ್ಕೆ. ಸ್ವಲ್ಪ 100 ರೂಪಾಯಿ ಸೇರಿಸ್ಕೊಡಿ ಸರ್. 150 ರೂಪಾಯಿ ಸೇರಿಸ್ಕೊಡ್ತೀನಿ. ನಮ್ಮ ರಾಣಿ ತರ ನೋಡ್ಕೋಬೇಕು, ಆಯ್ತಾ? ಆಯ್ತು ಸರ್. ಏನೇನ್ ಮಾಡ್ತೀಯಾ ಸರ್? ಎಲ್ಲ ಮಾಡ್ತೀವಿ ಸರ್. ಬಾಡಿ ಮಸಾಜ್ ಎಲ್ಲ ಮಾಡ್ತೀಯಾ? ಸರ್ ರಾಣಿದೆಲ್ಲ ಮಾಡಿಸ್ತೀವಿ ಇವತ್ತು. ಆಯ್ತು, ಆ ಥರ ಅಲ್ಲಪ್ಪ ಗೈಸ್. ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ ಸ್ಯಾಮ್ ಸಮೀರ ರಾಣಿನ ಫುಲ್ ನೋಡ್ಕೊಳ್ಳೋದು, ಒನ್ ಡೇ ವಿತ್ ರಾಣಿ ಅಂದರೆ ಅಂತ. ನನ್ನಿಂದ ದೇವರಾಣೆಗೆ ಆಗಲ್ಲ, ಬಿಕಾಸ್ ನನಗೆ ಇವತ್ತು ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ ರಾಣಿನ. ಆ್ಯಂಡ್ ಒಂಚೂರು ಭಯ ರಾಣಿದು ಹ್ಯಾಂಡಲ್ ಮಾಡಬೇಕು, ಎಲ್ಲರೂ ಏನಾದ್ರು ತಪ್ಪಿಸ್ಕೊಂಡ್ಬಿಟ್ರೆ ಏನಾದ್ರು ಆಗೋದ್ರೆ ಅಂತ. ಅದಕ್ಕೆ ನಮ್ಮ ಆಯಮ್ಮ ಆಂಟಿನ ಹಾಕೊಂಡಿರ್ತದ್ದು. ಅದು ಬಿಟ್ಟರೆ ನಂದು ಇವತ್ತು ಚಾಲೆಂಜ್ ಏನು, ನಾನು ಸಾಯಿಲ್ ಇಬ್ಬರು ನೋಡ್ಕೋತೀವಿ. ಎಂತ ಟುಮ್ ನಾನು ಸಾಯಿಲ್ ಇಬ್ಬರು ರಾಣಿನ ನೋಡ್ಕೋತೀವಿ. ಓಕೆನಾ? ಇವತ್ತು ಬನ್ನಿ, ಬಟ್ ಕೇರ್ ಮಾಡ್ತೀವಿ ಇವತ್ತು ಫುಲ್ ಸ್ಪೆಷಲ್ ಕೇರಿಂಗ್ ರಾಣಿಗೆ. ನಾನು ದಿನ ಸಂಜೆಗೆ ಎಷ್ಟು ಕೇರ್ ಮಾಡ್ತೀನಿ ಅಷ್ಟು ಕೇರ್ ಮಾಡ್ತೀನಿ ರಾಣಿಗೆ ಇವತ್ತು. ಚೆನ್ನಾಗೈತಾ? ತಂಪಾಗೈತಾ? ಹಾಕೊಳ್ಳಿ. ಬಂತು ಇನ್ನೂ 200 meters ನಿನ್ನ ಚೇಂಜ್ ಮಾಡಾಕ್ಬಿಡ್ತೀವಿ. ನಿನಗೆ ಬ್ಲೀಚಿಂಗ್ ಮಾಡಿಸಿ ಬೆಳ್ಳಕ್ ಮಾಡಿ ನಿನಗೆ ಗಂಡು ಯಾಕೆ ಸಿಗಲ್ಲ ನಿನಗೆ ಗಂಡು ಯಾಕೆ ಸಿಗಲ್ಲ ನಾನು ನೋಡ್ತೀನಿ. ಬಾಯ್ ಬಂದು ಯಾರು ಸಿಕ್ಕಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬೇಡ. ನಿಂಗೆ ಯಾವ್ದಾದ್ರ ಮೇಲೆ ಕ್ರಶ್ ಐತಾ? ನಾಯಿ ಮೇಲೆ ಯಾರು ಸಿಕ್ಕಿಲ್ಲ ಅಂದ್ರೆ ನಮ್ಮ ರಾಜ ಇದ್ದಾನೆ. ಆಗಲ್ವೇನೋ? ಆಸ್ತಿ ಬರ್ಕೊಡ್ತೀವೋ? ಗೈಸ್ ಮೇಲೆ ಲೊಕೇಶನ್ ರೀಚ್ ಆಗಿದ್ದೀವಿ. ಇವಾಗ ನಮ್ಮ ರಾಣಿದು ಪ್ರಾಪರ್ ಸರ್ವಿಸ್ ನಡೆಯುತ್ತೆ. ಬನ್ನಿ ಗೈಸ್, ಯೂಟ್ಯೂಬ್ರು ಅಂತ ಹಾಯ್ ಅವ್ರದ್ದು ಸ್ಟೋರು. ಸೊ ಬನ್ನಿ, ಇವಾಗ ನಮ್ಮ ರಾಣಿದು ಒಂದು ವಾಕ್ ಕರ್ಕೊಂಡು ಹೋಗ್ತೀವಿ. ಅವಳೇನಾದ್ರು ಗಲೀಜು ಮಾಡಬಾರ್ದು ಒಳಗೆ ಅಂತ. ಒಂದು ವಾಕ್ ಆದಮೇಲೆ ಅವಳ ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ. ನೋಡಿ ಇವಳು ಇದರಲ್ಲಿ ಯಾವುದು ಅಂತ ಗೊತ್ತಾಗ್ತಲ್ಲ ನನಗೆ. ಗೈಸ್ ಇಲ್ಲಿ ನೋಡಿ ಗೈಸ್, ನ್ಯೂ ಫೌಂಡ್ಲ್ಯಾಂಡ್ ಗೈಸ್. ಅಲ್ಲ ಅದೇ ಅಲ್ಲ, ಆ ಥರ ನೋಡಕ್ಕಿದೆ ಅಂತ ಹೇಳ್ತಾ ಇರೋದು. ಇದ್ರ ಅಣ್ಣ ತಮ್ಮ ಎಲ್ಲ ಇಷ್ಟೇ ಉದ್ದ ಹೈಟ್ ಇದೆಯಂತೆ. ಇದೊಂದೇ ಕುಳ್ಳಿ. ನೋಡೋಣ, ಬೇರೆ ಯಾವ್ದಾದ್ರು ಇರ್ಬೋದು, ಐಮ್ ನಾಟ್ ಶ್ಯೂರ್. ನೋಡುವ, ಗೆಸ್ ಮಾಡುವ. ನಂಗೊಂಚೂರು ಸೇಮ್ ಹಂಗೆ ಕಾಣ್ತಿದೆ ನೋಡಿ. ಸೇಮ್ ಇದೆಲ್ಲ, ಆದ್ರೆ ಅದು ಹೈಟ್ ಇದೆ. ಫೋಟೋಲ್ ಕಾಣ್ತಾ ಇಲ್ಲ. ಅದು ರಾಣಿ ಹೈಟ್ ನಾಯಿ ಅದು ಅಂತ ಹೇಳ್ತಿದ್ದಾರೆ ಶುಭ್ರು. ಬಟ್ ಇದು ಕುಳ್ಳಿ ನಾಯಿ. ಇದಕ್ಕೇನೋ ಒಂಚೂರು ಡಿಸಾರ್ಡರ್ ಆಗಿ ಚಿಕ್ಕದಾಗಿರ್ಬೋದು. ಬಟ್ ನಾವು ಇದನ್ನ ಇನ್ಮೇಲೆ ಯಾರು ಕೇಳಿದ್ರೆ ಯಾವುದು ಅಂತ ನ್ಯೂ ಫೌಂಡ್ಲ್ಯಾಂಡ್ ಅಂತ ಹೇಳ್ತೀನಿ. ಎಕ್ಸ್ಪೆನ್ಸಿವ್ ನಾಯಿ ಅಂತ. ಯಾವ ನಾಯಿ ನಿಮ್ದು ಅಂದ್ರೆ ನ್ಯೂ ಫೌಂಡ್ಲ್ಯಾಂಡ್? 50 kg ನಾಯಿ ಇರುತ್ತೆ ಅದು. ಅದೇನೇ ನಾಯಿ ಅದು. ಇದೆಲ್ಲ ಗೈಸ್, ಇದಲ್ಲ ಗೈಸ್, ಸಾರಿ. ರಾಣಿ ನಿನ್ ಥರ ಆಗೋದಲ್ಲ ರಾಣಿ. ನಿಮ್ದು ಏನು ಒರಿಜಿನಾಲಿಟಿ ಅಂತ ಗೊತ್ತಿಲ್ವಲ್ಲ ರಾಣಿ. ಗೈಸ್ ಇದು ಅಂತೆ, ಇದ್ರದ್ದು ಕಾಕರ್ ಸ್ಪಿನಲ್ ಕ್ರಾಸ್ ಬ್ರೀಡ್, ಅಮೇರಿಕನ್ ಬ್ರ್ಯಾಂಡ್ ನಮ್ದು.
ಇದು ಕಾಸ್ಮೆಟಿಕ್ಸ್ ರಾಣಿ Crazy. ಹೆಂಗ್ ಹೋಗ್ತಾಳೆ ಆಚೆ ಬರೋದೇ ಬೇರೆ ತರ ನೋಡಿ. ರಾಣಿ ಕೂಲಿಂಗ್ಲೆ ನೋಡ್ಕೊಂಬಿಡಿ ರಾಣಿನ ಅವ್ಳ್ ತಲೆನೇ ಎತ್ತುತ್ತಾ ಇಲ್ಲ. ರಾಣಿ ಅವ್ರಿಗೆ ಮಾತಾಡ್ಬೇಕು ಕೈ ಇಟ್ಬಿಟ್ಟು ಮನೆ ಇಲ್ಲಿ ನೋಡೋದು ನೋಡ್ತಾರೆ ಬೆಳ್ಳಗಿರೋ ರಾಣಿ ಕಡ್ಡೆ ಬಿಡ್ತಲ್ಲ ರಾಣಿ. ಹೋಗಿ ಉಜ್ಜಿಸ್ತಾರೆ ಬೆಳ್ಳಿಗಾಗಿ ಬರ್ತೀಯ ಬೆಳ್ಳಿ ಸ್ನಾನ ಮಾಡ್ಕೊಂಡು ಬರ್ತೀಯ ಇದು ನೋಡಿ ಇವಾಗ 4 ವರ್ಷದ ಮುಂಚೆ ರಾಣಿ ಬಂದಿದ್ದು 4 ವರ್ಷದಿಂದ ಇದೇ ಬೆಲ್ಟ್ ಯೂಸ್ ಮಾಡ್ತಿದ್ದೀವಿ. ಮತ್ತು ಇದು 2 ವರ್ಷ ಆಗಿದ್ದು ತೊಗೊಂಡು ಈ ಬೆಲ್ಟು ಫಸ್ಟ್ ಕತ್ತಿಗೆ ಹಾಕ್ತಿದ್ವಿ ಕತ್ತು ಏಟಾಗುತ್ತೆ ಅಂದ್ಬಿಟ್ಟು ಇದು ಹಾಕ್ತಿದ್ವಿ. ಇವಾಗ ನೋಡಿ ಬಟ್ಟೆ ಕ್ರಿಸ್ಮಸ್ ಅಲ್ವಾ ಜಿಂಗಲ್ ಬೆಲ್ ಬಟ್ಟೆ ಹಾಕೊಂಡು ಆಡ್ಸುತ್ತೆ ಜಿಂಗಲ್ ಬೆಲ್ ಆದಿವೆ ಗುಡ್ ಗರ್ಲ್ ಸ್ಟ್ಯಾಂಡ್ ನಾನು ಸ್ಟ್ಯಾಂಡ್ ಮರ್ಯಾದೆ ಕೊಡ್ತಾಳ ನೋಡ. ಸ್ಟ್ಯಾಂಡ್ ನೀನ್ ಮಾಡ್ಸೋದಲ್ಲ ಕಣ ಅದೇ ಮಾಡ್ದೆ. ರೆಡಿ ಸಿಟ್ ಅವನೇ ಹೋಗ್ಬಿಟ್ಟ ಬ್ರೋ. ಏನ್ ಡೌ ಮಾಡ್ತಾನೆ. ನಮ್ಮ ಮನೇಲಿರೋ 2 ನಾಯಿಗಳ್ದು ಇವತ್ತು ಗ್ರೂಮಿಂಗ್ ಆಗೋದಿದೆ ಆ್ಯಂಡ್ ಫುಲ್ ಲುಕ್ ಚೇಂಜ್ ಮಾಡ್ತೀವಿ ನೋಡಿ. ಆ ನಾಯಿ ಮತ್ತು ಈ ನಾಯಿದು ಒಂಚೂರು ಬ್ರೌನ್ ಹೇರ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ಬ್ಲ್ಯಾಕ್ ಮಾಡಿಸ್ಬೇಕು ಅಂತಿದ್ದೀವಿ. ಇದೆಲ್ಲ ಸ್ವಲ್ಪ ಕಮ್ಮಿ ಮಾಡಿಸ್ಬೇಕು ಅಂತಿದ್ದೀವಿ. ಇದಕ್ಕೆಲ್ಲ ಇದ್ರ ಬೆಲ್ಟ್ ಹಾಕಿ ಓಡೋಗುತ್ತೆ. ಅದಕ್ಕೆ ಪ್ರಾಕ್ಟೀಸ್ ಕೊಟ್ಟಿದ್ದೀವಿ. ಇದ್ರ ಬೆಲ್ಟ್ ಜಂಪ್ ಪಕ್ಕ ಕಣ. ಹಾಯ್ ಆರಾಮ. ನಮ್ಮ ಮನೇಲಿ ಬರೀ ನಿಮ್ಮ ಹುಡಿಯೋನ ನಮ್ಮ ಮಕ್ಕಳೆಲ್ಲ ನಿಮ್ಮ ಬರೀ ನೂರು ವರ್ಷ ಮಕ್ಕಳೆಲ್ಲ ನಿಮ್ಮ ಹುಡಿಯೋನ ನೋಡಿ ಇನ್ನೊಂದು ನಡಿಬೇಕು ಅದಕ್ಕೆ ಕೇಜಲ್ಲಿ ಹಾಕಿಟ್ಟಿದ್ದಾರೆ ಅಷ್ಟು. ಆಮೇಲೆ ಅದ್ರ 2 ಗ್ರೂಮಿಂಗ್ ಅಪಾಯಿಂಟ್ಮೆಂಟ್ ಐತೆ. ಇದಾದ್ಮೇಲೆ ಇದು ಸಮೀರ್ಗೋಸ್ಕರ ಮಾಡಿಸ್ತಾ ಇದ್ದೀವಿ. ಫಾಸ್ಟ್ ಸರ್ವಿಸ್. ಫಾಸ್ಟ್ ಸರ್ವಿಸ್. ಸ್ವಲ್ಪ ಡೈ ಹಚ್ಚಿ ವೈಟಾ ಬಿಟ್ಕೊಂಡೆ भैया उसके बाद इसको करना है. ಒಳಬಿಡ್ತಾಳೆ ಇಟ್ಕೊಳ್ಳಿ ನಡುಕ್ ಬೇಡ ರಾಣಿ. ಅವನು ಬರ್ತಾನೆ ನೆಕ್ಸ್ಟ್. ಅವನು ಅಲ್ಲೇ ಬರ್ತಾನೆ. ನೀನು ಕೂತ್ಕೊಳ್ಳೋ ನಡ್ಗಲ್ಲ. ಚೆನ್ನಾಗಿ ಓದಿ ಸೆಕೆಂಡ್ ಪಾಸ್ ಮಾಡಿ. ಥ್ಯಾಂಕ್ ಯು. ಹೇಳಿ ಬ್ಲಾಗ್ಗೆ. Guys, when I hear people telling I am the inspiration, I feel proud because that was the goal. ಜನರಿಗೆ ನಾನು ಇನ್ಸ್ಪೈರ್ ಮಾಡಬೇಕು ಇನ್ ಲೈಫ್. ಬೇಸ್ ಇವಾಗ ಮೇನ್ ಥಿಂಗ್ ಇರೋದು ಶಾಪಿಂಗ್ ಫಾರ್ ರಾಣಿ. ಈಗ ಯಾವ್ದು ಹಾಕೋದು ರಾಣಿ? ಇದನ್ನ ತೊಗೊಂಡೋಗಿ ನಾವು ಅಮ್ಮನಿಗೆ ಇಂಟ್ರೊಡ್ಯೂಸ್ ಮಾಡ್ಸೋದು ರಾಣಿನ ಇದೇ ಥರ. ಇದನ್ನ ಹಾಕ್ಬಿಟ್ಟು ಬಿಟ್ಬಿಟ್ಟು ನಮ್ಮ ಮುಂದೆ ಫೈನಲ್. ಇದೊಂದು ಫೈನಲ್ ಸ್ವೆಟರ್ ಎಲ್ಲ ಇದೆ. ಅದಕ್ಕೆ ಚಳಿ ಆದ್ರೆ ಆಚೆ ಕರ್ಕೊಂಡು ಬಾಗಿಲು ಜಗ್ಗಿದಿತ್ತು ಅಂದ್ರೆ ಬಾಯಿಲ್ ಹಾಕೊಂಡ್ಬಂದಿದ್ದೊಳಗೆ ಮಕ್ಕಳದು ಮಕ್ಳದ್ದು ಹಾಕಿದ್ವಿ. ನಾವು ಇಷ್ಟು ದಿನ ರಾಣಿಗೆ ಚಿಕ್ಕ ಮಕ್ಳು ಬಟ್ಟೆ ಬರುತ್ತಲ್ಲ ಅದನ್ನ ಶಾಪಿಂಗ್ ಮಾಡಿ ಹಾಕ್ತಿದ್ವಿ. ಇವಾಗ ಪ್ರಾಪರ್ ನಾಯಿ ಬಟ್ಟೆ ಹಾಕ್ತಾ ಇದೀವಿ. ಪೆಟ್ ಔಟ್ಫಿಟ್. ಬಾಡಿ ಬಿಲ್ಡರ್ ರಾಣಿ ಕಾಮ್ ಡೌನ್. ರಾಣಿ ಕಾಮ್ ಡೌನ್. ರಾಣಿ ಕಾಮ್ ಡೌನ್. ಕಾಮ್ ಡೌನ್. ಇಷ್ಟು ರಾಣಿನೇ ಫೇಮಸ್ ಆಗಂಗಿದೆ. ಓ ರಾಣಿ ಫ್ಯಾನ್ಸ್. ಫುಲ್ ಫ್ಯಾನ್ಸ್ ಒಳಗೆ ಎಲ್ರಿಗೂ ಗೊತ್ತು ರಾಣಿ ಹೆಸರು. ಮುಮ್ಮೆ ಗೋಲ್ಡ್ ಸಕಲ ಕಾಣಿಸ್ತಾರೆ. ಇಷ್ಟಿದ್ರೆ ಅದಕ್ಕೆ ಟೈಟ್ ಆಗಲ್ಲ. ಇದು ರಾಣಿ ತಿಂತಾಳೋ ನಂಗೆ ಗೊತ್ತಿಲ್ಲ. ತಿಂದಿಲ್ಲ ಅಂದ್ರೆ ತಿನ್ನಕ್ ಸಂಜೆ ಸಾಯಿಲ್ತಾನೆ. ಸಾರಿ ಸಂಜೆ ಹೆಸರು ಬಂದ್ಬಿಡ್ತು ಸಾಯಿಲಿದೆ. ಸ್ವಲ್ಪ ಸ್ವಲ್ಪ ತಿನ್ಬೇಕು ಒಂದೇ ಸಲ ಖಾಲಿ ಮಾಡುವ. ಇಬ್ರು ಶೇರ್ ಮಾಡ್ಕೊಂತೀನಿ. ಇದಾಯ್ತು ಗೈಸ್, ಊಟ ಆಯ್ತು. ರಾಣಿ ಹೋಗ್ಬಿಟ್ಟು ನಿಮ್ಮ ಅಣ್ಣ ಅಕ್ಕ ತಮ್ಮಂಗೆಲ್ಲ ತೋರಿಸು. ಬೇಡ್ರಲ್ಲಿ ಯಾಕೆ ತೊಗೊಳ್ಳೋದು ಸಂಜಯ್? ಪಿಂಕ್ ಕಲರ್ ಚೆನ್ನಾಗಿದೆ. ಕಿಪ್ಪು ಕರ್ಕೊಂಡ್ರೆ ಫುಲ್ಲು ರಾಣಿ ಹೆಂಗ್ ಬರ್ತಾಳಂದ್ರೆ ರಾಣಿಗೆ ನಿಮ್ಮ ಮನೆಗೆ ಬಂದಾಗ ಗೊತ್ತಿರಲಿಲ್ಲ.
ನಾನು ಅದೃಷ್ಟ ಮಾಡಿದ್ದೀನಿ. ಆ್ಯಕ್ಚುಲಾಗಿ ಅವಳೇ ರಾಣಿ, ನಾವೆಲ್ಲ ಕೆಲ್ಸದವ್ರು. ಆರಾಮಾಗಿರ್ತಾಳೆ. ಬಾಡಿ ಬೆಲ್ಟ್ ಇದ್ದಲ್ದು ಅದು ಕಂಫರ್ಟ್ ಆಗೇ ಇಲ್ಲ, ಕಂಫರ್ಟಬಲ್ ಇಲ್ಲ ಕೊಡೋದು. ಕನ್ಫರ್ಟ್ ಇಲ್ವಾ ಅದು? ಕನ್ಫರ್ಟ್ ಇಲ್ಲ ಶೂಸ್ ಇದು. ಅವಳಿಗೆ ಅಭ್ಯಾಸ ಇಲ್ವಲ್ಲಣ್ಣ. ರಾಣಿ ಕನ್ಫರ್ಟ್ ಇದೆಯಾ? ಇಲ್ಲ ಅಲ್ಲಿ ಕಂಫರ್ಟ್ ಇಲ್ಲ. ರಾಣಿ ಕನ್ಫರ್ಟ್ ಇದೆಯಾ ನಿಂಗೆ? ಇಲ್ಲ ಅಂದ್ರೆ ಒಂದ್ಸರಿ ಬೋವನ್ನು ಬುಲ್ಡಾಗ್ ತರ ಕಾಣಿಸ್ತಾಳೆ. ಅವಳಿಗೆ ಕರೆಕ್ಟಾಗಿ ನಿಲ್ಲಕ್ ಆಗ್ತಿಲ್ಲ ಗೈಸ್. ಆಗ ಹಿಂದೆಗಡೆ ಕಾಲ್ದು ಶೂಸ್. ಅಭ್ಯಾಸ ಇಲ್ವಲ್ಲ ಗೈಸ್. ಹೈ, ನಿಮ್ಮ ಯೂಟ್ಯೂಬ್ ಬಂದು ಹೌದಾ? ಸಬ್ಸ್ಕ್ರೈಬ್ ಥ್ಯಾಂಕ್ ಯು. ರಾಣಿ ತೋರ್ಸು. ಅದಕ್ಕಂತಾನೆ ಐತಲ್ಲ ಅದು. ಓಕೆ ರಾಣಿ, ಬಾ ಹೋಗೋಣ, ಸಾಕು. ಬಿಸ್ಕೆಟ್ ತಗೋಬೇಕು ಅವಳು. ಚಿಕನ್ ಖುಷಿಗೆ ನೋಡಿ ಗೈಸ್, ನಮ್ಮ ರಾಣಿನೂ ಇದೆ. ಇಷ್ಟು ಟ್ರೋಫಿಗಳು ಗೆದ್ಕೊಂಡ್ ಬಂದಿದೆ ನೋಡಿ. ಅಲ್ಲಿ ಕೂತವಳೆ ನೋಡಿ. ಅವಳ ಹೆಸರು ರಾಣಿ ಅಂತ ಇದೆ. ಅಮ್ಮ ನಾನು ನಾಯಿಗೆ ಅನ್ಬೇಕಲ್ಲ. ತೇಜಸ್, ಈಗ ಬಿಲ್ಲಿಂಗ್ ಟೈಮು. ನಮಗಿರೋದು ಇವಾಗ ಮೇನ್ ಟಾಸ್ಕ್. ಅವಳು ಕಾಣ್ತಾ ಇಲ್ವಾ? ಕಾಣ್ತೈತೆ. ಅವಳು ಕತ್ತು ನಮಗೆ ಕಾಣ್ತಿಲ್ಲ ಅಷ್ಟೇ. ನನಗೇನು ಬೇಕು ನಾನು ಸೆಲೆಕ್ಟ್ ಮಾಡಿದ್ದೆ. ಇವಾಗ ಅದನ್ನು ಕ್ರಾಸ್ ಚೆಕ್ ಆಯಿಲ್ ಮಾಡ್ತಾನೆ. ಬಿಕಾಸ್ ಅವನು ಗೊತ್ತು ಯಾವುದು ಏನಕ್ಕೆ ಯೂಸ್ ಆಗುತ್ತೆ, ಯೂಸ್ ಆಗಲ್ಲ ಅನ್ನೋದು. ಸೊ ಆಯಮ್ಮ ಪ್ಲೀಸ್ ಡೂ ಯುವರ್ ವರ್ಕ್. ಯಾವ್ದು ಚಿಕ್ಕದು, ಯಾವ್ದು ದೊಡ್ಡದು, ಯಾವ್ದು ಶೂಸ್ದು. ಗೈಸ್, ಇವಳು ಬಿಲ್ ಎಷ್ಟಾಯಿತು ಅಂತ ಇವಾಗ ಹೇಳ್ತಾರೆ, ಕೇಳಿ. ಎಷ್ಟಾಯಿತು ಬ್ರೋ? 14,900. ರಾಣಿ ನಿನ್ನ ಬಿಲ್ ಎಷ್ಟು ಕೇಳಿಸ್ಕೊಂಡ? ರಾಣಿ, ಏ ರಾಣಿ ಕೇಳ್ದಂಗೆ. ನಾನು ಕೇಳ್ದ, ನೀವೇ ಕರ್ಕೊಂಬಂದ್ರಿ ಅಂತೇಳಿ. ತಿನ್ನತ್ತಲ್ಲ ನೋಡಿ. ತೋಳಮ್ಮ ರಾಣಿ, ಬೈಟಲ್ಲಿ ಇಟ್ಕೊಳ್ಳಿ, ನೆನ್ಸ್ಬೇಕಲ್ಲ ತಿನ್ನಂತೆ ಸ್ಕೂಲಲ್ಲಿ. ಅದ್ರ ಜೊತೆ ಇದ್ರೆ ನೀವೇ ತಿಂತೀರಾ? ಬಿಲ್ ವಾಟ್ಸಪ್. ಈ ನಂಬರ್ಗೆ ಕಳಿಸ್ಬಿಡ್ತೀನಿ. ಥ್ಯಾಂಕ್ ಯು. ಗೈಸ್, ನನ್ನ ತಲೆ ಎಲ್ಲ ತಿರುಗ್ತಿದೆ ಗೈಸ್. 15,000 ಬಿಲ್ ಅಂತೆ. ಅಂಥದ್ದು ಏನು ತೊಗೊಂಡ್ವಿ, ಏನು ನನಗೇನು ಐಡಿಯಾನೇ ಇಲ್ಲ. ಈಗ ಹೋಗಿ ಎಲ್ಲ ಚೆಕ್ ಮಾಡಬೇಕು. ನನ್ನ ತಲೆಯಲ್ಲೇ ಇಲ್ಲ ಏನೇನು ತೊಗೊಂಡ್ವಿ ನಾವು ಅಂತ. ಸೊ ಈಗ ಬಿಲ್ಲು ಕೊಡ್ತಾರೆ ಬ್ರೋ. ಬಿಲ್ ಕೊಟ್ಟಿಲ್ಲ ನನಗೆ, ಇನ್ನು ಬಿಲ್ ಇಸ್ಕೋಬೇಕು ನಾನು. ಎಲ್ಲ ಈಗ ನೋಡಬೇಕು ಯಾವುದೆಷ್ಟು ಅಂತ. ನಾಯಿ ಐಟಮ್ಸು ಇಷ್ಟೆಲ್ಲ ಇರುತ್ತಾ? ಒಂದು 5,000 6,000 ಮುಗ್ದೋಗೋ ಕೆಲಸ ಅಂದ್ಕೊಂಡಿದ್ದೆ. ಯಪ್ಪ, 15,000 ನಾವೆಲ್ಲ ತಲೆ ಸುತ್ತಬಿಟ್ಟೈತೆ ನಮಗೆ. ಸಾಯಿಗೆ ಇಲ್ಲದು ಅಂದರೆ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀವಿ. ಮತ್ತೆ ರಾಣಿಗೆ ಬೇಡ ಅನ್ನೋದಿಲ್ಲ, ಚೆನ್ನಾಗಿರಲ್ಲ ಅಂತೇಳಿ ನಾನು ತೊಗೊಂಬಿಟ್ಟೆ. ನೋಡೋಣ ಗೈಸ್. ಸೊ ರಾಣಿದು ಟ್ರಾನ್ಸ್ಫಾರ್ಮೇಶನ್ ಈಗ ನಮ್ಮ ಅಮ್ಮ ತೋರಿಸಿ ಅವರ ರಿಯಾಕ್ಷನ್ ತೊಗೊಳ್ತಾ ಇದ್ದಾರೆ. ಸ್ಪೆಷಲ್ ಇದೆ ನೋಡಿ ನಮ್ಮ ರಾಣಿದು ಬಿಲ್. ಟೋಟಲ್ 14,900. ಲೇ ರಾಣಿ ಕಾಣ್ತಾನೆ ಇಲ್ಲ ಅವಳು. ಎತ್ತವಳ್ದು. ಅಯ್ಯೋ, ಮಕ್ಕನೇ ಕಾಣ್ತಿಲ್ವಲ್ಲ ಪಾಪ. ಕೆಳಗಡೆ ಬಂದ್ಬಿಡೋಳ. ಈಗ ಗ್ಲಾಸ್ ಹಾಕು ಮಮ್ಮಿಗೆ ತೋರ್ಸಕ್ಕೆ. ಈಗ ರಿಯಾಕ್ಷನ್ ನೋಡೋಣ ಅಮ್ಮಿದು ಹೆಂಗಿರುತ್ತೆ ಅಂತ. ಕಾಫಿ, ನಾನು ಕಾಫಿ ಹಚ್ಚೋ ಅಂತ ನಮ್ಮ ಅಮ್ಮ ಫೇಸ್. ಲೈಟ್ಸ್ ಆನ್ ಮಾಡಿ, ಲೈಟ್ಸ್. ಓಹೋ, ಹೊಸ ಚೈನು. ಸೂಪರ್ ಆಗಿ ಬಿಲ್ ಹೇಳಿದ್ರೆ ಖುಷಿ ಆಗ್ಬಿಡ್ತೀರಾ? ಎಷ್ಟಿರ್ಬೋದು ಬಿಲ್ ನಿಮ್ಮ ರಾಣಿದು? ಎಷ್ಟು ಹೇಳಿ ನೋಡೋಣ, ಗೆಸ್ ಮಾಡಿ. ಎಷ್ಟು? 10,000 ಆಗಿದ್ಯಾ? ಇನ್ನೊಂದು ಗೆಸ್. ಇನ್ನೊಂದು ಗೆಸ್. 10,000 ಮೇಲೆ ಆಗಿದ್ಯಾ? 20,000ನಾ? ಅಲ್ಲಿಗೆ ಸ್ವಲ್ಪ ಕಮ್ಮಿ. 15,000 ಹೋಗ್ಲಿ ಬಿಡು. ನಮ್ ರಾಣಿಗೆ ಇದಕ್ಕಿಂತ ಹೆಚ್ಚ. ನಮ್ ರಾಣಿ ಕಣ ಅದು. 15,000 ಕಡಿಮೆ. 5 ರೂಪಾಯಿ ರಾಣಿಗೆ. 10,000 ಆದ್ರೂ ಪರವಾಗಿಲ್ಲ ನಮ್ ರಾಣಿಗೆ. ಅಮ್ಮ, ರಾಣಿ ರೆಡಿಯಾಗಿ ಬಂದಾಳೆ. ಡ್ರೆಸ್ ಚೆನ್ನಾಗಿದ್ದಾಳೆ ನೋಡಿ. ನಿಮ್ಮ ರಾಣಿದು ಬೌಲು, ನಿಮ್ಮ ರಾಣಿದು ಊಟ, ವೆರಿ ಗುಡ್. ನಿಮ್ಮ ರಾಣಿದು ನಿಮ್ಮ ರಾಣಿದು 3 ಟೀ ಶರ್ಟ್ ತಗೊಳ್ಳಿ. ಇದು ಪರ್ಫ್ಯೂಮ್. ಪರ್ಫ್ಯೂಮ್ ರಾಣಿದು ನಿಮ್ದಲ್ಲ. 2,000 ರೂಪಾಯಿ ಪರ್ಫ್ಯೂಮೇ ತೊಗೊಳ್ಳಿ. ಎಷ್ಟು ಗೊತ್ತಿಲ್ಲ ಪರ್ಫ್ಯೂಮು, ಸುಮ್ಮನೆ ಹೇಳಿ 2,000 ಅಂತ. ಮತ್ತೆ ಅದು ಸ್ನ್ಯಾಕ್ಸ್ ಅವಳ್ದು, ಅವಾಗ ಕೊಡಕ್ಕೆ. ಹಾಂ, ಇದು ಅವಳು ವಾಕಿಂಗ್ ಕರ್ಕೊಂಡು ಹೋಗೋ ಬೆಲ್ಟು ತೊಗೊಳ್ಳಿ. ಬೆಲ್ಟು ಇದು, ಇನ್ನೊಂದು ಬೆಲ್ಟು ತೊಗೊಳ್ಳಿ. ಇದು ಅವಳ ಕಾಲು ತೊಳೆಯೋ ಶಾಂಪು, ಇದು ಅವಳನ್ನ ತೊಳೆಯೋ ಶಾಂಪು.
ಇದು ಕಿವಿ ಕ್ಲೀನ್ ಮಾಡಕ್ಕೆ ಇದು ಕಿವಿ ಕ್ಲೀನ್ ಮಾಡೋದು ತೋಳಿ ಸಾಯಿಲ್ ಕೊಡು ಅದೆಲ್ಲ ಕಿವಿ ಕ್ಲೀನ್ ಮಾಡೋದು. ಇದು ಅವಳು ವೆಟ್ ವೈಪ್ಸ್ ಕಾಲ್ ಒರ್ಸಕ್ಕೆ, ಕಾಲಲ್ಲ ಕಿವಿ ಹೊಸಕ್ಕೆ. ಕಿವಿ ಒರ್ಸಕ್ಕ. ಇದು ಅವಳು ಗುಂಗುರು ಕೂದಲು ಆಗ್ಬಾರ್ದು ಅಂತ. ಫುಲ್ ಹಂಗೆ. ಅದೆಲ್ಲ ಹೋಗುತ್ತೆ ಅವಳಿಗೆ. ಇದು ಮತ್ತೆ ಅವಳು ಸ್ನ್ಯಾಕ್ಸ್, ಇಲ್ಲೊಂದು ಬಿಸ್ಕೆಟ್. ಮತ್ತೆ ಇದೊಂದು ಬಿಸ್ಕೆಟ್. ರಿಯಾಕ್ಷನ್ 15,000 ಬಿಲ್ ಹಾಕ್ಸಿದ್ಯಲ್ಲ, ನಾಚಿಕೆ ಆಗಲ್ವೇ ರಾಣಿ ನಿಂಗೆ? ಕಟಿಂಗ್ ಮಾಡಿಸಿದ್ರಾ? ಹಾಗೆ ಆ ಚೈನ್ ಗೋಲ್ಡ್ ಚೈನ್ ಒರಿಜಿನಲ್ ಅವಳಿಗೆ. ಅದಕ್ಕೆ 15,000. ನಮ್ಮ ಅಮ್ಮ ಟೆನ್ಷನ್ ಆಗ್ತಾರೆ ಅನ್ಕೊಂಡ್ರೆ ಅವರೇ ಕಾಮಾಗಿರ್ಲಿ ಬಿಡು ಅಂತವ್ರೆ. ನಮ್ಮನೆ ಮಹಾರಾಣಿ ಅಲ್ವಾ? ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟದ ನೀ? ಕಿವಿ ಕಟ್ಟಿಂಗ್ ಎಲ್ಲ ಅಲ್ಲ ಕಣ, ಪಾಪ ಅವಳಿಗೆ ಇದೆಲ್ಲ ಟ್ರೀಟ್ಮೆಂಟೇ ಮಾಡ್ಸಲ್ಲ ನಾವು. ನೋಡಿ ನೆಟ್ಟಿಗೆ ನಿಮ್ಮ ಮಗಳು ಬಿಲ್ಲು ನೋಡ್ಲಿ ಬಿಡು, ವರ್ಷಕ್ಕೊಂದ್ಸಲ ಖರ್ಚು ಮಾಡೋದೊಳಗೆ. ಏನು ಡೈಲಿ ಖರ್ಚು ಮಾಡ್ತೀರಾ ನೀವು ಪಾಪ ಅವಳಿಗೆ? ಅಲ್ಲ ಈ ಕೊಡಿ ವಾಪಸ್ಸು ಏನ ನಿಮ್ಮ ಮಗಳು ಬಿಲ್ದು. ನಮ್ಮ ರಾಣಿ ಕೊಡ್ಬೇಕಂತ ನೋಡಿ ಅವನಿಗೆ. ಇದೆಲ್ಲ ನೋಡ್ತಿದ್ಯಲ್ಲ, ಕೊಡು. ಮುಚ್ಚಿಯಪ್ಪಳು ಏನಿದು ನನಗೆ ಹಿಂಗೆ ಮಾಡ್ತಾರೆ ಎಲ್ಲ. ಚೈನ್ ನೋಡಿ ಹಾಕಿರೋದು. ಹುಷಾರು, ಗೋಲ್ಡ್ ಚೈನ್ ಹುಷಾರು ರಾಣಿ ಇದು. ಎಳ್ಕೊಂಡೋಗ್ಬಿಟ್ಟೆ ಅದು. ಬೇಸಿಗೆ ಅವಳಿಗೆ ಒಂದೊಂದೇ ಸ್ನಾಕ್ನ ಕೊಡೋಣ ತಿನ್ನಕ್ಕೆ. ಅದು ತಿನ್ನಲ್ಲ ಅವಳು ಜಾಸ್ತಿ, ಅವಳು ತಿನ್ನೋದು ಅದು ಪೀಸ್ ಮಾಡಬೇಕು, ಹಂಗೆ ಕೊಡಬಾರ್ದು. ಇದೆಲ್ಲ ಸಣ್ಣ ಸಣ್ಣ ಪೀಸ್ ಮಾಡಬೇಕು. ತಿಂತಾಳ ಪಟ್ಟು. ತಿಂತೋಳು ಹೊಟ್ಟೆ ಹಸಿ ಸ್ನಾನ ಮಾಡಲ್ಲ, ಹೊಟ್ಟೆ ಹಸಿ. ಬಿಸ್ಕೆಟ್ ತಿಂತಾಳೆ ಗೈಸ್, ಬಿಸ್ಕೆಟ್ ಓಕೆ. ಹಾ ತಿಂತಾಳ ಬಿಸ್ಕೆಟ್ ತಿಂತಾಳೆ ತಿನ್ನೆ. ತಿನ್ನಲ್ಲ ಅವಳು. ಒಂದೊಂದು ತಿಂದಿಲ್ಲಾರು ಹೊಡಿತೀನಿ ನಾನು. ತಿನ್ನಕ್ಕೆ ಆಯ್ತಲ್ಲ ಅವ್ರಿಗೆ. ನೆಕ್ಸ್ಟ್ ಐಟಮ್ ಚೈನ್ ನೋಡು, ಏನು ಏನು ಚಿಕನ್ ಅಂತಿದೆ. ಸಾಫ್ಟ್ ಚಿಕನ್ ಟೆಂಡರ್ಸ್. ಚಿಕನ್ ತಿನ್ನು ರಾಣಿ, ತಿಂದ್ರೆ ಅಪ್ರೂವ್. ಸಾಯಿಲ್ ತಿಂತಾನೆ. ತಿಂತಾಳೆ ಅವಳು, ಏನು ತಿನ್ನಲ್ಲ ಅವಳು. ಒಳ್ಳೆ ಆಯ್ಕೋದೆಲ್ಲ ತಿಂತ. Next. ಅಲ್ಲಿ ಹೋದ್ರೆ ಆಕಿ ಕರ್ಕೊಂಡು ಮುಂದೆ ತಿಂತಾಳ. ಅದು ಒಳ್ಳೇದು, ಹಾ. ತಿನ್ಸ್ಬೇಕು ಅವಳಿಗೆ, ಹಾ? ತಿನ್ಸ್ಬೇಕು. ಅವ್ರ ಡೈಜೆಸ್ಟಿವ್ ಸಿಸ್ಟಮ್ ಕ್ಲೀನ್ ಆಗಿ. ನೆಕ್ಸ್ಟ್ ಇನ್ನೊಂದು ಚಿಕನ್. ಓಹೋ Seriously. ಏನಪ್ಪ ನಾನೇ ತಿನ್ನೋತರ ಇದು. ತಿನ್ ಟೇಸ್ಟ್ ನೋಡು. ಸ್ಪಿನಾಚ್ ಅದು. ಏನು ತಿನ್ನು ರಾಣಿ, ತಿನ್ಬೇಕೆಲ್ಲ. ತಿಂತೋಳು ಹೌದು. ರಾಣಿ ಪರ್ಫ್ಯೂಮ್. ಚಿಕನ್ ತಿಂತಾರೆ. ಅಯ್ಯೋ ಅಯ್ಯೋ ಹೋಯ್ತಲ್ಲೋ 15,000 ಹೋಯ್ತಲ್ಲೋ ಇವಳಿಂದ. ನಂದು 15,000 ಹೋಯ್ತಲ್ಲೋ. ಏನು? ಒನ್ ಡೇ ವಿತ್ ರಾಣಿ ಮಾಡಕ್ ಕೆಲ್ಸಕ್ಕೆ ಹೋಗು. 15,000 ಕಳ್ಕೊಂಡಲ್ಲೋ. ಒಂದ್ ತಿಂಗಳ ಕೆಲಸ ಲೇ, ಈ ಕಾಲದಲ್ಲಿ 15,000 ದುಡ್ಬೇಕಿದ್ರೆ ಎಷ್ಟು ಕಷ್ಟ ನಿನಗೆ. ಒಂದು ತಿಂಗಳು ಸಂಬಳ ಒಬ್ರದು. ನಿನ್ ಮೇಲೆ ಸುಡ್ದಿದ್ದೀನಲ್ಲೇ ರಾಣಿ 15,000ನಾ. ಬಿಡ, ಪರವಾಗಿಲ್ಲ. ಎರಡು ಬೈತಾಳೆ. ಏನು? ಎರಡು ಅಲ್ಲ ಬಿಡು ಪಾಪ, 15,000 ರೂಪಾಯಿ ಅನ್ಬೇಡ ಪಾಪ, ಬೇಜಾರಾಗತ್ತೆ ಆಮೇಲೆ ಅವಳಿಗೆ. ಊಟ ಮಾಡೋ ಬೇಜಾರ್ ನನಗೆ ಆಗ್ತಾ ಇರೋದಲ್ಲೇ ರಾಣಿ, ನಿನ್ನಿಂದ 15,000 ಹೋಯ್ತಲ್ಲೇ. ತುಂಬಾ ತಡ. ಸೆಂಟು ಹೇಳೋ ಆಗೈತಿ. ಅದಕ್ಕೆ ಬೇಜಾರಾಗಿದ್ರೆ ಇಸ್ಕೊಬೇಕಾದ್ರೆ ಬಗ್ಲಿರೋಳು. ಬರಪ್ಪ ಗೈಸ್, ಈಗ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ನಾನು ಇವತ್ತೆಲ್ಲೋ ಒಂದು ಈವೆಂಟ್ ಇದೆ, ಅಲ್ಲಿಗೆ ಹೋಗ್ಬೇಕು ನಾನು, ನಮ್ಮ ಅಮ್ಮ ಎಲ್ಲ. ಸೊ ಫಸ್ಟು ಸ್ವಲ್ಪ ರೆಸ್ಟ್ ಮಾಡಿ ಒಂದು ಕಾಫಿ ಕುಡಿದ್ಬಿಟ್ಟು ಮುಂದಿನ ಕೆಲಸ ನೋಡೋಣ. ನೋಡಿ ನಮ್ಮ ರಿಯಾಕ್ಷನ್ ನೋಡಿ, ರಾಣಿನ ನೋಡ್ಬಿಟ್ಟು. ಹೀರೋಯಿನ್ ಕಾಣ್ತಾಳೆ ನಮ್ಮ ರಾಣಿ. ಆ ಡ್ರೆಸ್ ಗೆಟಪ್ ಎಷ್ಟು ಚೇಂಜ್ ಆಗ್ಬಿಟ್ಟಿರೋದು. ಗೆಟಪ್ ನಮ್ಮ ರಾಣಿ ಹಿಂಗ ಆಗ್ತಿರಂತ ನಾವ್ ಅನ್ಕೊಂಡಿದ್ರ. ಕೊಡ್ತೀನಿ ಹೇಳ್ಕೊಂಡೆ ತಿನ್ಬಿಟ್ಲು ಅವಳು. ಅವಳ ತಿಂತಾಳೆ ಅನ್ಕೊಂಡು. ಅವಳದೇ ಅಲ್ವಾ ಇವಾಗ ಅದು. ಈಗ ಹೋಗಿ ರಾಣಿಗೆ ಖುಷಿ ಆಯ್ತು ಇಲ್ಲ ಗೊತ್ತಿಲ್ಲ, ಅಮ್ಮ ಖುಷಿ ಆದ್ರು ಅದು ಸಾಕು. 15 ಅಲ್ಲ, ಅದಕ್ಕೆ ಇನ್ನೊಂದು 20,000 ಖರ್ಚು ಮಾಡುವ. ದುಡ್ದು ಕಷ್ಟಪಟ್ಟು ದುಡ್ದು ಇನ್ನೂ ಜಾಸ್ತಿ ಖರ್ಚು ಮಾಡುವ. ನಮ್ಮ ಖುಷಿ ಆದರೆ, ನಮ್ಮ ಅಪ್ಪ ಖುಷಿ ಆದರೆ, ನಮ್ಮ ಫ್ಯಾಮಿಲಿ ಖುಷಿ ಆದರೆ ಸಾಕು. ಸೊ ಈ ಚಾಕ್ಲೇಟ್ ಅವ್ರು ಕೊಟ್ಟಿದ್ರು, ಆ ಚಾಕ್ಲೇಟ್ ನೋಡಿ ಹೆಂಗ್ ಒದ್ದಾಡ್ತಾಳೆ ಚಾಕ್ಲೇಟಿಗೆ. ಒಂದು ಪೀಸ್ ಹಾಕ್ದೆ ನೋಡಿ ಬಾ, ಹಿಂಗೆಲ್ಲ ಆಡೋದೇ ಇಲ್ಲ ಅವಳು ಏನಕ್ಕೂ ನೋಡಿ. ಉಯ್ ಸ್ಕಿಲ್ಸ್ ನೋಡಿ ರಾಣಿದು. ನಿಂತ್ಕೋ, ವಾಕ್ ವಾಕ್, ಬಾ ಇಲ್ವಾ, ಜಂಪ್, ಹಿಂಗೆ ಹಿಂಗೆ ಹಿಂಗೆ. ರಾಣಿ ಸ್ಕಿಲ್ಸ್ ನೋಡಿ ಗೈಸ್, ಬರೀ ಚಾಕ್ಲೇಟ್ ಹೋಗ್ತಾರ ಕಣೋ. ಚಿಕನ್ಗೂ ಹಿಂಗೆ ಆಡಲ್ಲ ಅವಳು. ಈ ಚಾಕ್ಲೇಟ್ ನಾನು ಕಟ್ ಮಾಡಕ್ ಆಗ್ತಿಲ್ಲ, ಅಷ್ಟು ಗಟ್ಟಿ ಇದೆ ಇದು. ಜಂಪ್, ಹುಯ್ 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 ಚಾಕ್ಲೇಟ್ ಅಷ್ಟೇ ಗೈಸ್. ಇವತ್ತಿನ ಬ್ಲಾಗಲ್ಲಿ ನೀವು ನೋಡಿದ್ರಿ ರಾಣಿ ನಾವು ಫುಲ್ಲು ಪ್ಯಾಂಪರ್ ಮಾಡಿ ಅವಳಿಗೆ ಏನೇನು ಬೇಕು ಎಲ್ಲ ತೊಗೊಂಡು ಬಂದಿದ್ದೀವಿ. ಉದ್ದ ಬಿಲ್ ಬಿಡ್ಸ್ಕೊಂಡು ಬಂದಿದ್ದೀನಿ ನಾನು. ನನಗೆ ಖುಷಿ ಆಯಿತು. ನಮ್ಮ ರಾಣಿ ಖುಷಿ ಅಂದರೆ ನಾವು ಖುಷಿ, ನಮ್ಮ ಅಮ್ಮ ಖುಷಿ ಅಂದರೆ ನಾವು ಖುಷಿ, ನಮ್ಮ ಅಪ್ಪನೂ ಪಕ್ಕ ಖುಷಿ ಆಗ್ತಾರೆ. ರಾಣಿ ಅಂದರೆ ನಮ್ಮ ಅಪ್ಪಂಗೆ ತುಂಬ ಇಷ್ಟ. ನಮ್ಮ ಅಪ್ಪಂಗೆ, ನಮ್ಮ ತಮ್ಮಂಗೆ, ನಮ್ಮ ಅಮ್ಮಂಗೆ
ನಾನು ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗಲ್ಲ ಬಿಕಾಸ್ ನಾನು ಮುಂಚೆ ಹೇಳಿದ ರೀಸನ್ನ ಅದಕ್ಕೆ ಕನೆಕ್ಟ್ ಆಗಲ್ಲ. ಬಟ್ ನಮ್ಮ ಮನೆ ಪೆಟ್ಟಿದ್ರು, ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಮುಂಚೆ ತುಂಬ ಎದುರ್ತಿದ್ರು. ಇವಾಗ ರಾಣಿ ಅಂದರೆ ನಮ್ಮ ಅಮ್ಮ ವೆಯ್ಟ್ ಮಾಡ್ತಾರೆ ರಾಣಿ ಹತ್ರ ಮಾತಾಡೋಕ್ಕೆ, ಎಲ್ಲರೂ ಹೋಗ್ಬಿಟ್ರೆ. ಸೊ ಆ ಥರ ಇಷ್ಟ ಆಗ್ಬಿದ್ದಾರೆ ಮನೆಗೆ. ದಿಸ್ ಇಸ್ ಲಕ್ಕಿ ಫಾರ್ ಅಸ್, ಲಕ್ಕಿ. ಇಟ್ಟೇ ಇಟ್ಟಿದ್ಲು ಬಂದಾಗ. ಇವಾಗ ನೋಡಿ ಎಷ್ಟಾಗಿದ್ದಾಳೆ, 4 ವರ್ಷ ಹೋಗಿದೆ ನಮ್ಮ ಮನೆಗೆ ಬಂದು. ನನಗೆ ಗೊತ್ತಿಲ್ಲ ಅಷ್ಟು ಬೇಗ 4 ವರ್ಷ ಆಗಿದೆ. ರಾಣಿ, ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಇನ್ ಅವರ್ ಲೈಫ್. ಬೌವನ್ ಒಂದ್ಸರಿ ಆದರೂ ಬೌವನ್ನೇ ರಾಣಿ, ಬೌವನ್ನೇ ಏನಲ್ಲ ಅವಳು. ಸೊ ಯಾ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮ ಮನೇಲಿ ಪೆಟ್ಟಿದ್ರೆ ನಿಮ್ಮ ಮನೆ ಪೆಟ್ ಹೆಸರು ಏನಂತ ಕಾಮೆಂಟ್ ಹಾಕಿ ನೋಡೋಣ. ನಿಮ್ಮ ಮನೇಲಿ ಯಾವ ಪೆಟ್ಟಿದೆ ಆ್ಯಂಡ್ ಆ ಪೆಟ್ ಹೆಸರು ಅಂತ ಕಾಮೆಂಟ್ ಹಾಕಿ. ತುಂಬ ಜನ ಕೇಳಿ ರಾಣಿಗೆ ಸ್ಪೆಷಲ್ ಫೀಲ್ ಮಾಡಿಸಿ, ರಾಣಿ ಜೊತೆ ಒಂದು ವಿಡಿಯೋ ಮಾಡಿ ಅಂತ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ಪೆಟ್ ಲವರ್ಸ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಯಾ, ಥ್ಯಾಂಕ್ ಯು. ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅನ್ನೋ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. खत्म, बाय बाय, टाटा, गुड बाय, गया.